Hello students, welcome to the third unit of nuclear physics class. In the previous class we have discussed about nuclear fission, nuclear power reactor. In this session we are going to study about types of nuclear reactor. So nuclear reactors are classified based on the basis of their utility. ಅಂದ್ರೆ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅದರ ಮೇಲೆ we are classified the nuclear reactor. The first type of nuclear reactor is power reactor. So the nuclear reactor which are used to generate power, they are called as power reactor ಅಂತ ಕರಿತೀವಿ. So ಇಲ್ಲಿ majority power reactors are thermal reactors ಆಗಿರುತ್ತೆ. A thermal reactor is one in which fission chain reaction is sustained primarily by thermal neutron. ಸೊ ಜನರಲ್ ಆಗಿ ಪವರ್ ರಿಯಾಕ್ಟರ್ಸ್ ಅಲ್ಲಿ ನಾವು ಇನ್ನೊಂದು ಹೆಸರು ಕರೆಯೋದು ಥರ್ಮಲ್ ರಿಯಾಕ್ಟರ್ಸ್ ಅಂತ. ಯಾಕಂದ್ರೆ ಇಲ್ಲಿ ಥರ್ಮಲ್ ನ್ಯೂಟ್ರಾನ್ಸ್ ನ ಯೂಸ್ ಮಾಡ್ತೀವಿ. ಸೊ ಮೇನ್ ಪರ್ಪಸ್ ಈಸ್ ಟು ಜನರೇಟ್ ಪವರ್. ಸೆಕೆಂಡ್ ಟೈಪ್ ಆಫ್ ರಿಯಾಕ್ಟರ್ ಈಸ್ ರಿಸರ್ಚ್ ರಿಯಾಕ್ಟರ್. ಸೊ ರಿಸರ್ಚ್ ರಿಯಾಕ್ಟರ್ ಅಂದ್ರೆ ರಿಸರ್ಚ್ ಪರ್ಪಸ್ ಗೋಸ್ಕರ ನ್ಯೂಕ್ಲಿಯರ್ ರಿಯಾಕ್ಟರ್ ಇತ್ತಂದ್ರೆ ಅದನ್ನು ರಿಸರ್ಚ್ ರಿಯಾಕ್ಟರ್ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ದೇ ಪ್ರೊಡ್ಯೂಸ್ ಪ್ರೈಮರಿಲಿ ನ್ಯೂಟ್ರಾನ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ರಿಸರ್ಚ್ ಅಂಡ್ ಅದರ್ ಪರ್ಪಸ್. ಇಲ್ಲಿ ನ್ಯೂಟ್ರಾನ್ಸ್ ಹೇಗೆ ಪ್ರೊಡ್ಯೂಸ್ ಮಾಡೋದು ಅದ್ರ ಬಗ್ಗೆ ರಿಸರ್ಚ್ ನಡೆಯುತ್ತೆ ಅಂಡ್ ಅದರ್ ಪರ್ಪಸ್ಗೋಸ್ಕರ ಕೂಡ ರಿಸರ್ಚ್ ರಿಯಾಕ್ಟರ್ಸ್ ಇರುತ್ತೆ. ನೆಕ್ಸ್ಟ್ ಬ್ರೀಡರ್ ರಿಯಾಕ್ಟರ್. ಸೊ ಇಟ್ ಈಸ್ ಆಲ್ಸೋ ಎ ನ್ಯೂಕ್ಲಿಯರ್ ರಿಯಾಕ್ಟರ್ ವಿಚ್ ಕನ್ವರ್ಟ್ಸ್ ಫರ್ಟೈಲ್ ಅಂದ್ರೆ ನಾನ್ ಫಿಷನಬಲ್ ಮೆಟೀರಿಯಲ್ ಇಂಟು ಫಿಸೈಲ್ ಮೆಟೀರಿಯಲ್. ನಾನ್ ಫಿಷನಬಲ್ ಮೆಟೀರಿಯಲ್ ನ ಫಿಷನಬಲ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡುವಂತ ರಿಯಾಕ್ಟರ್ಸ್ ನ ಬ್ರೀಡರ್ ರಿಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಬ್ರೀಡರ್ ರಿಯಾಕ್ಟರ್ಸ್ ಅಲ್ಲೂ ಡಿಫರೆಂಟ್ ಟೈಪ್ಸ್ ಇದೆ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ. ಇಟ್ ಈಸ್ ಎ ರಿಯಾಕ್ಟರ್ ಇನ್ ವಿಚ್ ಎ ಫರ್ಟೈಲ್ ಮೆಟೀರಿಯಲ್ ಈಸ್ ಕನ್ವರ್ಟೆಡ್ ಇಂಟು ಫಿಸೈಲ್ ಮೆಟೀರಿಯಲ್ ವಿತ್ ದ ಹೆಲ್ಪ್ ಆಫ್ ಫಾಸ್ಟ್ ನ್ಯೂಟ್ರಾನ್ಸ್. ಫಾಸ್ಟ್ ನ್ಯೂಟ್ರಾನ್ ಈಗ 4 ಫ್ಯಾಕ್ಟರ್ ಫಾರ್ಮುಲಾದಲ್ಲಿ ಸ್ಟಡಿ ಮಾಡಿರೋ ತರ ಫರ್ಟೈಲ್ ಮೆಟೀರಿಯಲ್ ನ ಫಿಸೈಲ್ ಮೆಟೀರಿಯಲ್ ಆಗಿ ಕನ್ವರ್ಟ್ 238 ಇದ್ದಿದ್ದು 235 ಆಗಿ ಕನ್ವರ್ಟ್, ಯುರೇನಿಯಂ 238 ಇದ್ದಿದ್ದು 235 ಆಗಿ ಕನ್ವರ್ಟ್ ಮಾಡೋದು ಹೇಗೆ? ಫಸ್ಟ್ ಫಾಸ್ಟ್ ನ್ಯೂಟ್ರಾನ್ಸ್ ಇಂದ ಹಿಟ್ ಮಾಡ್ತೀವಿ, ಅದಾದ್ಮೇಲೆ ಅವು 235 ಆಗಿ ಕನ್ವರ್ಟ್ ಆಗಿರ್ತದೆ. ಸೊ ಈ ತರ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಲ್ಲಿ ಫಾಸ್ಟ್ ನ್ಯೂಟ್ರಾನ್ಸ್ ಯೂಸ್ ಮಾಡಿಕೊಂಡು ಫರ್ಟೈಲ್ ಮೆಟೀರಿಯಲ್ ನ ಫಿಸೈಲ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಇಸ್ ಯುರೇನಿಯಂ 238 ಇಂದ ಪ್ಲೂಟೋನಿಯಂ 239 ಗೆ ಕನ್ವರ್ಟ್ ಮಾಡುವಂತದ್ದು. ಸೊ ಇಲ್ಲೇನಾಗುತ್ತಂದ್ರೆ ಫರ್ಟೈಲ್ ಮೆಟೀರಿಯಲ್ ಈಸ್ ಪ್ರೊವೈಡೆಡ್ ಐದರ್ ಇನ್ ದ ಫ್ಯೂಯಲ್ ಆರ್ ಇನ್ ದ ಬ್ರೀಡರ್ ಬ್ಲಾಂಕೆಟ್ ಸರೌಂಡಿಂಗ್ ಇನ್ ದ ಕೋರ್. ಫರ್ಟೈಲ್ ಮೆಟೀರಿಯಲ್ ನ ಫ್ಯೂಯಲ್ ಆಗಾದ್ರೂ ಕೊಡ್ಬೋದು ಅಥವಾ ಬ್ರೀಡರ್ ಬ್ಲಾಂಕೆಟ್ ಸರೌಂಡಿಂಗ್ ಆಗಿ ಕೊಡ್ಬೋದು. ಇಲ್ಲೇನಾಗತ್ತಂದ್ರೆ ಯುರೇನಿಯಂ 238 ನ್ಯೂಕ್ಲಿಯೈ ಆಫ್ಟರ್ ಕ್ಯಾಪ್ಚರಿಂಗ್ ಫಾಸ್ಟ್ ನ್ಯೂಟ್ರಾನ್ಸ್ ಅಂಡ್ ಇಟ್ ಬಿಕಮ್ಸ್ 239. ಅಗೈನ್ it is a radioactive which will decays into neptunium with the emission of beta particles. So neptunium decays into plutonium with the emission of a beta particle. You can observe in the reaction uranium 239 after 238 idu 238 absorption agi 239 ಆಯ್ತು. ಸೊ ಇದು ಕಾಂಪೌಂಡ್ ನ್ಯೂಕ್ಲಿಯೈ ತುಂಬಾ ಜಾಸ್ತಿ ಹೊತ್ತು ಇದೇ ಸ್ಟೇಟ್ ಅಲ್ಲಿ ಇರೋದಿಲ್ಲ. ಇಟ್ ವಿಲ್ ಡಿಕೇಸ್ ಇಂಟು ನ್ಯಾಪ್ಟೂನಿಯಂ 239 ವಿತ್ ದ ಎಮಿಷನ್ ಆಫ್ ಎನ್ ನೆಗೆಟ್ರಾನ್ ಆರ್ ಎಲೆಕ್ಟ್ರಾನ್. ಫರ್ದರ್ ದಿಸ್ ನ್ಯಾಪ್ಟೂನಿಯಂ ಈಸ್ ಆಲ್ಸೋ ರೇಡಿಯೋಆಕ್ಟಿವ್ ಅನ್ಸ್ಟೇಬಲ್. ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪ್ಲೂಟೋನಿಯಂ 239 ವಿತ್ ದ ಎಮಿಷನ್ ಆಫ್ ಎನ್ ಎಲೆಕ್ಟ್ರಾನ್. ದಿಸ್ ಇಸ್ ಅ ಫಿಸೈಲ್ ಮೆಟೀರಿಯಲ್. As fast neutrons are needed for breeding, moderator is not used in the fast breeder reactor. So fast breeder reactor ಅಲ್ಲಿ ನಮಗೆ fast neutrons ಬೇಕಾಗಿರೋದ್ರಿಂದ moderator ಏನ್ ಮಾಡುತ್ತೆ, it will slow down the fast moving neutron into thermal energies. ಹಾಗಾಗಿ moderator fast breeder reactor ಅಲ್ಲಿ ಯೂಸ್ ಮಾಡೋದಿಲ್ಲ. Here the liquid sodium is used as a coolant because of its high boiling point. ಕೂಲೆಂಟ್ ಆಗಿ ಯೂಸ್ ಮಾಡುವಂತದ್ದು ಲಿಕ್ವಿಡ್ ಸೋಡಿಯಂ. ಇಲ್ಲಿ ವಾಟರ್ ಕೆನಾಟ್ ಬಿ ಯೂಸ್ಡ್ ಆಸ್ ಎ ಪ್ರೈಮರಿ ಕೂಲೆಂಟ್ ಬಿಕಾಸ್ ಇಟ್ ಆಕ್ಟ್ಸ್ ಲೈಕ್ ಎ ಮಾಡರೇಟ್. ಇಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಲ್ಲಿ ವಾಟರ್ನು ಕೂಡ ಕೂಲೆಂಟ್ ಆಗಿ ಯೂಸ್ ಮಾಡಬಹುದು, ಆದ್ರೆ ಇದನ್ನ ಯೂಸ್ ಮಾಡೋದಿಲ್ಲ ಬಿಕಾಸ್
ಇಟ್ ಆಕ್ಟ್ಸ್ ಲೈಕ್ ಎ ಮಾಡರೇಟರ್, ಅಂದ್ರೆ ಸ್ಲೋ ಡೌನ್ ಮಾಡುತ್ತೆ ನ್ಯೂಟ್ರಾನ್. ಹಾಗಾಗಿ ವಾಟರ್ ಯೂಸ್ ಮಾಡೋದಿಲ್ಲ, ಲಿಕ್ವಿಡ್ ಸೋಡಿಯಂನ ಕೂಲೆಂಟ್ ಆಗಿ ಯೂಸ್ ಮಾಡ್ತೀವಿ. ಬ್ರೀಡರ್ ರಿಯಾಕ್ಟರ್ ಪ್ರೊಡ್ಯೂಸಸ್ ಆಸ್ ಮಚ್ ಆರ್ ಮೋರ್ ಪ್ಲುಟೋನಿಯಂ ದ್ಯಾನ್ ದ ಫ್ಯೂಯಲ್ ದಟ್ ಇಟ್ ಕನ್ಸ್ಯೂಮ್ಸ್. ಬ್ರೀಡರ್ ರಿಯಾಕ್ಟರ್ ಏನ್ ಮಾಡುತ್ತೆ, ಪ್ಲುಟೋನಿಯಂನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಫ್ಯೂಯಲ್ ನ ಕನ್ಸ್ಯೂಮ್ ಮಾಡೋದಕ್ಕಿಂತ ಹೆಚ್ಚಿಗೆ. ಆಸ್ ಪ್ಲುಟೋನಿಯಂ ಇಸ್ ಕೆಮಿಕಲಿ ಡಿಫರೆಂಟ್ ಫ್ರಮ್ ಯುರೇನಿಯಂ, ಇಟ್ಸ್ ಸೆಪರೇಷನ್ ಫ್ರಮ್ ದ remaining uranium is more easily accomplished than the separation of uranium-235 with uranium-238. So now 235 na 238 na 235 ಮಾಡೋಕ್ಕಿಂತ it is better way to convert 238 into 239 because both are the fissile materials. ಆದ್ರೆ ಸೆಪರೇಷನ್ ಮಾಡುವಾಗ ಬೇರೆ ಬೇರೆ ಕೆಮಿಕಲ್ ಕಾಂಪೋಸಿಷನ್ ಯುರೇನಿಯಂ ಮತ್ತೆ ಪ್ಲುಟೋನಿಯಂ ಇರೋದ್ರಿಂದ ಇಟ್ ಕ್ಯಾನ್ ಬಿ ಈಸಿಲಿ ಸೆಪರೇಟೆಡ್. ಬಟ್ ಯುರೇನಿಯಂ 235 ಮತ್ತೆ 238 ಇದ್ದಾಗ ಅವೆರಡನ್ನು ಸೆಪರೇಟ್ ಮಾಡ್ಲಿಕ್ಕೆ ಕಷ್ಟ. ಸೊ ಆಸ್ ನಾನ್ ಫಿಷನಬಲ್ ಮಟೀರಿಯಲ್ ಥೋರಿಯಂ ಈಸ್ ಮೋರ್ ಅಬಂಡೆಂಟ್ಲಿ ಅವೈಲಬಲ್ ದ್ಯಾನ್ ಯುರೇನಿಯಂ, ಬ್ರೀಡರ್ ರಿಯಾಕ್ಟರ್ಸ್ ಆರ್ ಡೆವಲಪ್ಡ್ ಟು ಕನ್ವರ್ಟ್ ಥೋರಿಯಂ 232 to uranium-233, but here the breeding is done with slow neutrons and the breeder reactors are called slow breeder reactor. ಅಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತಿದೆ, ಯುರೇನಿಯಂಗಿಂತ ಜಾಸ್ತಿ ಇರುವಂತದ್ದು ಥೋರಿಯಂ ಇರೋದ್ರಿಂದ ಥೋರಿಯಂನ ನಾವು ಯುರೇನಿಯಂ ಆಗಿ ಕನ್ವರ್ಟ್ ಮಾಡುವಂತ ಬ್ರೀಡರ್ ರಿಯಾಕ್ಟರ್ ಇರ್ತದೆ. ಅಲ್ಲೇನ್ ಮಾಡುತ್ತೆ, ಇಲ್ಲಿ ಫಾಸ್ಟ್ ನ್ಯೂಟ್ರಾನ್ಸ್ ನ ಯೂಸ್ ಮಾಡೋದಿಲ್ಲ, ಸ್ಲೋ ನ್ಯೂಟ್ರಾನ್ಸ್ ನ ಯೂಸ್ ಮಾಡ್ತೀವಿ. ಅಂತ ರಿಯಾಕ್ಟರ್ಸ್ ನ ಸ್ಲೋ ಬ್ರೀಡರ್ ರಿಯಾಕ್ಟರ್ಸ್ ಅಂತ ಕರಿತೀವಿ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂದ್ರೆ ಯುರೇನಿಯಂ ಇಂದ ಪ್ಲುಟೋನಿಯಂ ಆಗಿ ಕನ್ವರ್ಟ್ ಮಾಡುವಂತದ್ದು ಯೂಸಿಂಗ್ ಫಾಸ್ಟ್ ನ್ಯೂಟ್ರಾನ್ಸ್. ಸ್ಲೋ ಬ್ರೀಡರ್ ರಿಯಾಕ್ಟರ್ಸ್ ಅಲ್ಲಿ ಏನಾಗುತ್ತೆ, ಥೋರಿಯಂ 232 ಇಂದ ಯುರೇನಿಯಂ 233 ಆಗಿ ಕನ್ವರ್ಟ್ ಮಾಡ್ತೇವೆ. Nuclear reactor was developed by Enrico Fermi and his associates in 1942 in the University of Chicago using natural uranium as fuel. First nuclear reactor was developed by Enrico Fermi in 1942. So for that he awarded Nobel Prize in 1938 for producing transuranic elements by neutron irradiation for his discovery. He is awarded the Nobel Prize for producing a transuranic elements. We know that transuranic elements are artificially radioactive elements. So he discovered the transuranic elements by irradiation of the elements with thermal neutrons. First Indian atomic power reactor is Apsara. First Indian thermal reactor, that too ಇಂಡಿಯಾದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು ಅಪ್ಸರಾ ಅಂತ. So it was constructed in 1956. Later different nuclear power reactors were constructed. ಯಾವ್ಯಾವ್ದಂದ್ರೆ ಸಿರಸ್, Serlina, Purnima, Dhruva, Kamini. These are the nuclear power reactors in India. So another type of nuclear reactor is pressurized water reactor. So pressurized water reactor is a isothermal reactor which uses water as a moderator. So idರಲ್ಲಿ ಹೆಸರಲ್ಲೇ ಇದೆ. So here the water is used as a moderator as well as coolant. Here the primary coolant is pressurized water. Here coolant ಹಿಂದ್ರೆ ಇದ್ರಲ್ಲಿ ಸೋಡಿಯಂ ಯೂಸ್ ಮಾಡ್ತಿದ್ವಿ, ಇಲ್ಲೇನ್ ಮಾಡ್ತೀವಿ, ಪ್ರೆಷರೈಸ್ಡ್ ಹೈ ಪ್ರೆಷರ್ ಅಲ್ಲಿರುವಂತ ವಾಟರ್ ನ ಕೂಲೆಂಟ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ದಟ್ ವಾಟರ್ ಈಸ್ ಸರ್ಕ್ಯುಲೇಟೆಡ್ ಥ್ರೂಔಟ್ ದ ರಿಯಾಕ್ಟರ್ ಕೋರ್. ದ ಹೈ ಪ್ರೆಷರ್ ಪ್ರಿವೆಂಟ್ಸ್ ವಾಟರ್ ಫ್ರಮ್ ಬಾಯ್ಲಿಂಗ್. ಪ್ರೆಷರ್ ಜಾಸ್ತಿ ಇದ್ರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ದಟ್ಸ್ ವೈ ಹೈ ಪ್ರೆಷರ್ ಪ್ರಿವೆಂಟ್ಸ್ ದ ವಾಟರ್ ಫ್ರಮ್ ಬಾಯ್ಲಿಂಗ್
the heated water transfers energy to the secondary coolant. ಸೆಕೆಂಡರಿ ಕೂಲೆಂಟಿಗೆ ಹೀಟ್ ನ ಟ್ರಾನ್ಸ್ಫರ್ ಮಾಡುತ್ತೆ ಆ ಹೈ ಪ್ರೆಷರ್ ಅಲ್ಲಿರುವಂತ ವಾಟರ್, ವಿಚ್ ಈಸ್ ಕನ್ವರ್ಟೆಡ್ ಇನ್ ಟು ಸ್ಟೀಮ್. ಸೊ ಆ ವಾಟರ್ ಹೀಟ್ ಆಗಿ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಸ್ಟೀಮ್ ಈಸ್ used to or the steam is used to turn the turbines to generate power. So here the enriched uranium is used as the fuel. Here fuel ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ enriched uranium ನ fuel ಆಗಿ ಯೂಸ್ ಮಾಡ್ತೀವಿ for light water in the reactor, and the natural uranium is the fuel for heavy water. Light water ಗೆ enriched uranium and ನ್ಯಾಚುರಲ್ ಯುರೇನಿಯಂಗೆ ಹೆವಿ ವಾಟರ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ ಯು ಆರ್ ಅಬ್ಸರ್ವ್ಡ್ ಇನ್ ದ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಮ್ಯೂಸಿಯಂಗೆ ನಾವು ಒಂದ್ಸತಿ ಹೋದಾಗ ಅಲ್ಲಿ ಪ್ರೈಮರಿ ಸೆಕೆಂಡರಿ ಇದ್ದಿದ್ದು ಟರ್ಬೈನ್ ಆಗಿ ಕರೆಂಟ್ ಹೇಗೆ ಜನರೇಟ್ ಆಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿರ್ತೀರಾ ಬಂದಿರೋರು. ಥರ್ಡ್ ಟೈಪ್ ಆಫ್ ರಿಯಾಕ್ಟರ್ ಇಸ್ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್. ಸೊ it is also a thermal reactor in which the coolant water is converted into steam in the reactor core. The steam turns the turbines and generate the power. Steam power na generate ಮಾಡುತ್ತೆ ಹೇಗೆ ಅಂದ್ರೆ ಟರ್ಬೈನ್ಸ್ ನ ರೊಟೇಟ್ ಮಾಡೋದ್ರ ಮುಖಾಂತರ. In this reactor the steam which is in direct contact with the core is contaminated with the radioactive substances. ಇಲ್ಲಿ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಒಂದು ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಇದು ಡೈರೆಕ್ಟ್ ಆಗಿ ಆ ಕೂಲೆಂಟ್ ವಾಟರ್ ಸ್ಟೀಮ್ ಆಗಿ ಕನ್ವರ್ಟ್ ಆಗೋದ್ರಿಂದ ಅದರಲ್ಲಿ ರೇಡಿಯೋ ಆಕ್ಟಿವ್ ರೆಮ್ನೆಂಟ್ಸ್ ಉಳಿದಿರುತ್ತೆ. ಸೊ ಅದನ್ನ ಹೊರಗಡೆ ಬಿಟ್ಟಾಗ ಅದು ಕಂಟಾಮಿನೇಷನ್ ಆಗಿರೋದ್ರಿಂದ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ನೇಚರ್ಗೂ ಕೂಡ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರ್ತದೆ. So this is about boiling water reactor. So it is safe to use pressurized water reactor than boiling water reactor. Next, coming to the India's nuclear program. So Department of Atomic Energy has pursuing 3-stage nuclear power program. The first stage comprises ನಮ್ಮ ಇಂಡಿಯಾದಲ್ಲಿರುವಂತದ್ದು 3-stage nuclear step program. ಫಸ್ಟ್ ಸ್ಟೇಜ್ ಅಲ್ಲಿ ಏನಿರ್ತದೆ ಅಂದ್ರೆ ಸೆಟ್ಟಿಂಗ್ ಅಪ್ ಆಫ್ pressurized heavy water reactors. So it is already established pressurized heavy water reactor and associated fuel cycle facilities. ಅಂದ್ರೆ ಅದಕ್ಕೆ ಬೇಕಾದಂತ ಫ್ಯೂಯಲ್ಸ್ ನೆಲ್ಲ ಡೆವಲಪ್ ಮಾಡುವಂತ ಪ್ಲಾಂಟ್ಸ್ ನ ಮತ್ತೆ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ ನ ಕನ್ಸ್ಟ್ರಕ್ಟ್ ಮಾಡುವಂತದ್ದು. ದಿಸ್ ಪ್ರೋಗ್ರಾಮ್ ಈಸ್ ಆಲ್ರೆಡಿ ಇನ್ ಕಮರ್ಷಿಯಲ್ ಡೊಮೈನ್. ಸೊ ಕಮರ್ಷಿಯಲ್ ಆಗಿ ಎಲೆಕ್ಟ್ರಿಸಿಟಿನ ಆಲ್ರೆಡಿ ವಿ ಆರ್ ಜನರೇಟಿಂಗ್ ಯೂಸಿಂಗ್ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್. ಅಂಡ್ ಇನ್ ದ ಸೆಕೆಂಡ್ ಸ್ಟೇಜ್ the setting up of fast breeder reactors. ಇಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ ರೀಪ್ರೋಸೆಸಿಂಗ್ ಆಫ್ ಪ್ಲಾಂಟ್ಸ್ ಅಂಡ್ ಪ್ಲೂಟೋನಿಯಂ. ಸೊ ರೀಪ್ರೋಸೆಸಿಂಗ್ ಪ್ಲಾಂಟ್ಸ್ ಅಂದ್ರೆ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ದು ಏನು ಯುರೇನಿಯಂ ಎಲ್ಲ ಡಿಕೆ ಆಗಿರುವಂತ ರೆಮ್ನೆಂಟ್ಸ್ ಇರುತ್ತೆ ಅದನ್ನ ಮತ್ತೆ ಪ್ರೋಸೆಸ್ ಆಗಿ ರೀಪ್ರೋಸೆಸ್ ಮಾಡಿ ಪ್ಲೂಟೋನಿಯಂ ಆಗಿ ಕನ್ವರ್ಟ್ ಮಾಡುವಂತದ್ದು ಬೇಸ್ಡ್ ಆನ್ ಫ್ಯೂಯಲ್ ಫ್ಯಾಬ್ರಿಕೇಶನ್ ಪ್ಲಾಂಟ್ಸ್. ಸೊ ಈ ತರ ಪ್ಲಾಂಟ್ಸ್ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನ ರೆಡಿ ಮಾಡುವಂತದ್ದು ಸೆಕೆಂಡ್ ಸ್ಟೇಜ್ ಪ್ಲಾನ್. ಅದ್ರದ್ದು ಏನು ಔಟ್ಪುಟ್ ಇರುತ್ತೆ ಇದು ಇನ್ನೊಂದು ರಿಯಾಕ್ಟರ್ಗೆ ಇನ್ಪುಟ್ ಆಗಿ. ದಿಸ್ ಈಸ್ ಇನ್ ಡೆಮಾನ್ಸ್ಟ್ರೇಷನ್ ಸ್ಟೇಜ್. ಇದು ಇನ್ನು ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ. ಇಟ್ ಈಸ್ ಇನ್ ದ ಡೆಮಾನ್ಸ್ಟ್ರೇಷನ್ ಸ್ಟೇಜ್ ಅಲ್ಲಿ ಇದೆ. ಅಂಡ್ ದ ಥರ್ಡ್ ಸ್ಟೇಜ್ ಈಸ್ ಕನ್ವರ್ಷನ್ ಆಫ್ ಥೋರಿಯಂ ಯುರೇನಿಯಂ. ನಮ್ಮಲ್ಲಿ ಆಗ್ಲೇ ಹೇಳಿದೆ ಥೋರಿಯಂ ಜಾಸ್ತಿ ಇದೆ, ಥೋರಿಯಂ ನ ಯುರೇನಿಯಂ ಆಗಿ ಕನ್ವರ್ಟ್ ಮಾಡುವಂತ ಬ್ರೀಡರ್ ರಿಯಾಕ್ಟರ್ಸ್ ಬೇಕಾಗಿದೆ. ಅದು ಥರ್ಡ್ ಸ್ಟೇಜ್ ಪ್ರೋಗ್ರಾಮ್. ಈಗ ನಾವಿನ್ನ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಮಾಡಿದೀವಿ. ಸೆಕೆಂಡ್ ಸ್ಟೇಜ್ ಈಸ್ ಅಂಡರ್ ಡೆಮಾನ್ಸ್ಟ್ರೇಷನ್ ಸ್ಟೇಜ್, ಅಂದ್ರೆ ಇನ್ನು ಕಮರ್ಷಿಯಲ್ ಆಗಿ ಬಂದಿಲ್ಲ. ಸೊ ಥರ್ಡ್ ಸ್ಟೇಜ್ ಥೋರಿಯಂ ನ ಯುರೇನಿಯಂ ಆಗಿ ಕನ್ವರ್ಟ್ ಮಾಡುವಂತದ್ದು. ಸೊ ದಿಸ್ ಟೆಕ್ನಾಲಜಿ ಈಸ್ ಸ್ಟಿಲ್ ಅಂಡರ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲೇ ಇದೆ. ದಿಸ್ ಈಸ್ ದ 3-step ನ್ಯೂಕ್ಲಿಯರ್ ಪ್ರೋಗ್ರಾಮ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನ್ಯೂಕ್ಲಿಯರ್ ಫ್ಯೂಷನ್. ಇಷ್ಟೊತ್ತು ಓದಿದ್ದು ನಾವು ನ್ಯೂಕ್ಲಿಯರ್ ಫ್ಯೂಷನ್ ಹೇಗಾಗತ್ತೆ ಅಂತ, ಬ್ರೇಕಿಂಗ್ ಆಫ್ ಹೆವಿ ನ್ಯೂಕ್ಲಿಯಸ್ ಇಂಟು ಲೈಟರ್ ನ್ಯೂಕ್ಲಿಯೈ. ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ the process in which 2 or more lighter nuclei combine to form relatively heavier nucleus.
with the liberation of enormous amount of energy that is called as nuclear fusion. Here, two or more lighter nuclei are combined to form a heavy nuclei with the liberation of energy. So ಇಲ್ಲಿ ಎಕ್ಸಾಂಪಲ್ ನೋಡಬಹುದು, ಹೈಡ್ರೋಜನ್ ಕಂಬೈನ್ ಆಗಿ ಹೀಲಿಯಂ ನ್ಯೂಕ್ಲಿಯೈ, ಇವೆರಡು ಲೈಟರ್ ನ್ಯೂಕ್ಲಿಯೈ ಇದೆ. ಲೈಟರ್ ನ್ಯೂಕ್ಲಿಯೈ ಇದ್ದಿದ್ದು ಹೆವಿಯರ್ ನ್ಯೂಕ್ಲಿಯೈ ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಲಾಂಗ್ ವಿತ್ ದ ಎಮಿಷನ್ ಆಫ್ ಎ ನ್ಯೂಟ್ರಾನ್ ವಿತ್ ಎನರ್ಜಿ. ಹಿಯರ್ ದ ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ ಈಸ್ ಲೆಸ್ ದ್ಯಾನ್ ದ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್. ಇನ್ ದ ಸೇಮ್ ವೇ ಫಿಷನ್ ಅಲ್ಲಿ ಹೇಗೋ ಪ್ರಾಡಕ್ಟ್ಸ್ ಮತ್ತೆ ರಿಯಾಕ್ಟೆಂಟ್ಸ್ ಮಧ್ಯೆ ಮಾಸ್ ಡಿಫರೆನ್ಸ್ ಇರ್ತದೆ. ಪ್ರಾಡಕ್ಟ್ ಮಾಸ್ ಇಸ್ ಲೆಸ್ ಅಂಡ್ ರಿಯಾಕ್ಟೆಂಟ್ ಮಾಸ್ ಇಸ್ ಮೋರ್. ಎ ಸೇಮ್ ವೇ ಡಿಫರೆನ್ಸ್ ಇನ್ ದ ಮಾಸ್ ಇಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ಆದ್ರೆ ಸೊ ಫ್ಯೂಷನ್ ರಿಯಾಕ್ಷನ್ ಗಿವ್ಸ್ ಮೋರ್ ಎನರ್ಜಿ ಪರ್ ಕೆಜಿ ಆಫ್ ಸ್ಟಾರ್ಟಿಂಗ್ ಮೆಟೀರಿಯಲ್. ಅಂದ್ರೆ ಕಂಪೇರ್ ಟು ಫಿಷನ್ ಅಂಡ್ ಫ್ಯೂಷನ್ ನೋಡಿದ್ರೆ ಪರ್ ಕೆಜಿ ಎನರ್ಜಿ ರಿಲೀಸ್ ಆಗುವಂತ ತಗೊಳ್ಳೋದಾದ್ರೆ, ರಿಯಾಕ್ಟೆಂಟ್ ಮಾಸ್ ಕಂಪೇರ್ ಮಾಡಿದ್ರೆ ಪರ್ ಕೆಜಿ ಕಿಲೋಗ್ರಾಮ್ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಅಲ್ಲಿ, ಫ್ಯೂಷನ್ ರಿಯಾಕ್ಷನ್ ಅಲ್ಲಿ ಪರ್ ಕೆಜಿ energy given out will be more. This enormous amount of energy suggests that the possibility of controlled nuclear fusion as the ultimate source of energy on the earth. Final ಆಗಿ ನಮಗೆ ನ್ಯೂಕ್ಲಿಯರ್ ಸೋರ್ಸ್ ಎಲ್ಲ ಖಾಲಿ ಆದ್ಮೇಲೆ ಫೈನಲ್ ಆಗಿ ಕೊನೆ ಸ್ಟೆಪ್ ಅಲ್ಲಿ ನಮಗೆ ಸೋರ್ಸ್ ಆಫ್ ಎನರ್ಜಿ ಉಳ್ಕೊಳ್ಳೋದಂದ್ರೆ ಫ್ಯೂಷನ್ ಓನ್ಲಿ. So it makes use of cheap and abundantly used material. So ಹೈಡ್ರೋಜನ್ ಚೀಪ್ ಆಗಿ ಸಿಗುತ್ತೆ, ಡ್ಯೂಟೇರಿಯಂ ಚೀಪ್ ಆಗಿ ಸಿಗುತ್ತೆ, ಮತ್ತೆ ಟ್ರೀಶಿಯಂ ಕೂಡ ಸಿಗ್ತದೆ. ಅಂದ್ರೆ ಲೈಟರ್ ಎಲಿಮೆಂಟ್ಸ್. ಡ್ಯೂಟೋರಿಯಂ ಎಲ್ಲಿ ಸಿಗತ್ತಂದ್ರೆ ಸೀ ವಾಟರ್ ಅಲ್ಲಿ ಸಿಗುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಡೂ ಫ್ಯೂಷನ್ ರಿಯಾಕ್ಷನ್. ಇಟ್ ಈಸ್ ಎ ಸೇಫ್ ಅಂಡ್ ನಾನ್ ಪೊಲ್ಯೂಟಿಂಗ್ ರಿಯಾಕ್ಷನ್. ಸೊ ಅಲ್ಲಿ ಯಾವುದೇ ತರದ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗೋದಿಲ್ಲ. ದ ಹೈಡ್ರೋಜನ್ ಫ್ಯೂಷನ್ ಬಾಂಬ್ ಫಸ್ಟ್ ಎಕ್ಸ್ಪ್ಲೋಡೆಡ್ ಇನ್ 1952. ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅನ್ಕಂಟ್ರೋಲ್ಡ್ ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಆಲ್ರೆಡಿ ನ್ಯೂಕ್ಲಿಯರ್ ಫ್ಯೂಷನ್ ಬಾಂಬ್ ನ ಟೆಸ್ಟ್ ಮಾಡಿದ್ದಾರೆ ಇನ್ 1952 ನಲ್ಲಿ. ಡ್ಯೂ ಟು uncontrolled thermonuclear fusion reaction, sustained controlled fusion reaction is very difficult to achieve in lab. Uncontrolled ಈಸಿಯಾಗಿ ಅಚೀವ್ ಮಾಡಬಹುದು. ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಕಂಟಿನ್ಯೂಸ್ ಆಗಿ ಎನರ್ಜಿ ಜನರೇಟ್ ಆಗುವಂಥದ್ದು, ಇಟ್ ಈಸ್ ಟೂ ಡಿಫಿಕಲ್ಟ್ ಟು ಅಚೀವ್ ಇನ್ ಲ್ಯಾಬ್. ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಎ ಫ್ಯೂಷನ್ ರಿಯಾಕ್ಟರ್ ಏನೇ, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಎ ಸಕ್ಸಸ್ಫುಲ್ ಫ್ಯೂಷನ್ ರಿಯಾಕ್ಟರ್ ಏನಂದ್ರೆ, so to bring two lighter nuclei close to each other or to fuse them, a strong Coulomb repulsive force should overcome. ನಮಗೆ ಗೊತ್ತಿದೆ ಎರಡು ಪಾಸಿಟಿವ್ ಚಾರ್ಜಸ್ ಇತ್ತಂದ್ರೆ ಅವು ರಿಪೆಲ್ ಆಗ್ತದೆ. ಅವೆರಡನ್ನ ಫೋರ್ಸ್ಫುಲಿ ಕಂಬೈನ್ ಮಾಡ್ಬೇಕಂದ್ರೆ ಅದರಲ್ಲಿರುವಂತ ಕೂಲಮ್ ರಿಪಲ್ಸಿವ್ ಫೋರ್ಸ್ ನ ಓವರ್ಕಮ್ ಮಾಡೋಷ್ಟು ಎನರ್ಜಿ ನಾವು ಅದಕ್ಕೆ ಕೊಡ್ಬೇಕು. ಸೊ ದಿಸ್ ಕೈನೆಟಿಕ್ ಎನರ್ಜಿ ಕ್ಯಾನ್ ಬಿ ಅಚೀವ್ಡ್ ಅಟ್ ವೆರಿ ಹೈ ಟೆಂಪರೇಚರ್. ಈ ತರ ಆಗ್ಬೇಕಂದ್ರೆ ನಮಗೆ ಟೆಂಪರೇಚರ್ ಏನಾಗಿರ್ಬೇಕು, ಅಟ್ ದ ಆರ್ಡರ್ ಆಫ್ 10⁹ ಕೆಲ್ವಿನ್ ಅಲ್ಲಿ, 109 ಅಲ್ಲ 10⁹ ಕೆಲ್ವಿನ್ ಅಷ್ಟು ಇರಬೇಕು. ಅಟ್ ದಿಸ್ ಹೈ ಟೆಂಪರೇಚರ್ ಆಟಮ್ಸ್ ಆರ್ ಕಂಪ್ಲೀಟ್ಲಿ ಅಯನೈಸ್ಡ್. ಯಾಕೆ ಆ ಟೈಮ್ ಅಲ್ಲಿ 10⁹ ಅಲ್ಲಿ ಕಂಬೈನ್ ಆಗ್ತದಂದ್ರೆ ದ ಆಟಮ್ಸ್ ಆರ್ ಕಂಪ್ಲೀಟ್ಲಿ ಇನ್ ದ ಅಯನೈಸೇಷನ್ ಸ್ಟೇಟ್. The state of matter which contains particles in the ionized state, that is called as plasma. Plasma state ಅಲ್ಲಿ ಇದ್ದಾಗ we can easily fuse. As a nuclear fusion, as fusion reaction takes place at very high temperature, that is called as thermonuclear reaction. ಹಾಗಾಗಿನೇ ಫ್ಯೂಷನ್ ರಿಯಾಕ್ಷನ್ ಯಾವಾಗ್ಲೂ ಅಟ್ ಹೈಯರ್ ಟೆಂಪರೇಚರ್ ಅಲ್ಲಿ ಅಕ್ಕರ್ ಆಗುತ್ತೆ, ಜಸ್ಟ್ ಲೈಕ್ ಇನ್ ದ ಸ್ಟಾರ್ಸ್. There must be sufficiently high density of nuclei to ensure that the collision between the nuclei is frequent. ಅಂದ್ರೆ there must be sufficiently high density of nuclei ಅಂದ್ರೆ
ದ ಡೆನ್ಸಿಟಿ ಆಫ್ ದ ನ್ಯೂಕ್ಲಿಯೈ ಏನಾಗಿರ್ಬೇಕು, ಇಟ್ ಶುಡ್ ಬಿ ವೆರಿ ಹೈ. ಅಂದ್ರೆ ಅವೆರಡು ಫ್ಯೂಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರ್ಬೇಕು, ಆಗಷ್ಟೇ ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಅವೆರಡರ ಮಧ್ಯೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಅವ್ ಯಾವಾಗ್ಲೂ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇವೊಂದು ಅಷ್ಟು ರಿಪಲ್ಷನ್ ಇದ್ದಾಗ ಕೂಡ ಫ್ಯೂಸ್ ಆಗ್ಲಿಕ್ಕೆ ವೆರಿ ಹೈ ಡೆನ್ಸಿಟಿ ಆಫ್ ನ್ಯೂಕ್ಲಿಯೈ ಇರ್ಬೇಕು. The interacting nuclei must remain together for a sufficiently longer time. ಅವೆರಡು ಇಂಟ್ರಾಕ್ಟ್ ಆಗ್ಬೇಕಾದ್ರೆ ತುಂಬಾ ಜಾಸ್ತಿ ಹೊತ್ತು ಫ್ಯೂಷನ್ ಆಗೋವರೆಗೂ ಇಂಟ್ರಾಕ್ಷನ್ ಇರಬೇಕು, ಅಷ್ಟು ಲಾಂಗ್ ಟೈಮ್ ಇರಬೇಕು. ದಟ್ ಈಸ್ ಕಾಲ್ಡ್ ಆ ಲಾಂಗರ್ ಡ್ಯೂರೇಷನ್ ಟೈಮ್ ನ ನಾವೇನಂತ ಕರಿತೀವಿ ಅಂದ್ರೆ ಪ್ಲಾಸ್ಮಾ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಸೊ ದಟ್ ಮೋರ್ ಫ್ಯೂಷನ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ನೆಟ್ ಪವರ್ ಔಟ್ಪುಟ್ in the fusion reaction, the product of plasma density and confinement time should be, ಅವೆರಡು ಪ್ರಾಡಕ್ಟ್ ಎಷ್ಟಿರ್ಬೇಕಂದ್ರೆ 2 × 10⁻22 ಸೆಕೆಂಡ್ per meter. For a net power output in a fusion reactor, the product of plasma density and plasma confinement time should be of the order of 2 × 10⁻22 ಸೆಕೆಂಡ್ per meter square. ಫಾರ್ ಇದು ಯಾವ್ದಕ್ಕಂದ್ರೆ ಡ್ಯೂಟ್ರಾನ್ ಇಂಟ್ರಾಕ್ಷನ್ ಗೆ ಅಂಡ್ ಡ್ಯೂಟ್ರಾನ್ ಟ್ರೀಶಿಯನ್ ಇಂಟ್ರಾಕ್ಷನ್ ಗೆ 10⁻20 ಸೆಕೆಂಡ್ ಪರ್ ಮೀಟರ್ ಕ್ಯೂಬ್, 10⁻20 ಸೆಕೆಂಡ್ಸ್ ಪರ್ ಮೀಟರ್ ಕ್ಯೂಬ್ ಡೆನ್ಸಿಟಿ ಅಷ್ಟು ನ್ಯೂಕ್ಲಿಯೈ ಇಂಟ್ರಾಕ್ಟ್ ಆಗ್ತಾ ಇರಬೇಕು, ಆಗ ನ್ಯೂಕ್ಲಿಯರ್ ಫ್ಯೂಷನ್ ಆಗತ್ತೆ. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಲಾಸನ್ಸ್ ಕ್ರೈಟೀರಿಯಾ ಅಂತ ಕರಿತೀವಿ. ಯಾವುದು ಪ್ರಾಡಕ್ಟ್ ಆಫ್ ಪ್ಲಾಸ್ಮಾ ಡೆನ್ಸಿಟಿ ಅಂಡ್ ಪ್ಲಾಸ್ಮಾ ಕನ್ಫೈನ್ಮೆಂಟ್ ಟೈಮ್ ಪ್ರಾಡಕ್ಟ್ ನ ಇಷ್ಟು ಸ್ಯಾಟಿಸ್ಫೈ ಆಗ ಕಂಡೀಷನ್ಗೆ ನಾವು ಲಾಸನ್ಸ್ ಕ್ರೈಟೀರಿಯನ್ ಅಂತ ಕರಿತೀವಿ. ಫಾರ್ ದ ಕನ್ಫೈನ್ಮೆಂಟ್ ಆಫ್ ಪ್ಲಾಸ್ಮಾ ಅಟ್ ಹೈ ಟೆಂಪರೇಚರ್ ಅಂಡ್ ಡೆನ್ಸಿಟಿ, ಎನಿ ಮಟೀರಿಯಲ್ ವಾಲ್ ಆಫ್ ಎ ಕಂಟೈನರ್ ಕೆನಾಟ್ ಬಿ ಯೂಸ್ಡ್. ಇಷ್ಟು ಹೈ ಡೆನ್ಸಿಟಿನ ಕಂಬೈನ್ ಮಾಡಕ್ಕೆ ನಮ್ಗೆ ಆರ್ಡಿನರಿ ಕಂಟೈನರ್ ಅಲ್ಲಿ ಆಗಲ್ಲ. ಸೊ ಅದಕ್ಕೆ ಒಂದು ಸ್ಪೆಷಲ್ ಕಂಟೈನರ್ ಬೇಕು. ದಟ್ ಸ್ಪೆಷಲ್ ಕಂಟೈನರ್ ಈಸ್ ಕಾಲ್ಡ್ ಅಸ್ ಮ್ಯಾಗ್ನೆಟಿಕ್ ಬಾಟಲ್. ಸೊ ದಟ್ ಮ್ಯಾಗ್ನೆಟಿಕ್ ಬಾಟಲ್ ಈಸ್ ಸ್ಪೆಷಲಿ ಡಿಸೈನ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಈಸ್ ಯೂಸ್ಡ್ ಟು ಹೋಲ್ಡ್ ಆರ್ ಕನ್ಫೈನ್ ದ ಹಾಟ್ ಪ್ಲಾಸ್ಮಾ ಫಾರ್ ಫ್ಯೂಷನ್ ರಿಯಾಕ್ಷನ್. 10⁻9 ಡಿಗ್ರಿ ಕೆಲ್ವಿನ್ ತನಕ ಅಷ್ಟು ಹಾಟ್ ಪ್ಲಾಸ್ಮಾನ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಇರೋಂತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ತಯಾರು ಮಾಡುವಂತ ಬಾಟಲ್ಗೆ ನಾವು ಮ್ಯಾಗ್ನೆಟಿಕ್ ಬಾಟಲ್ ಅಂತ ಕರಿತೀವಿ. ಫಾರ್ ದ ಫ್ಯೂಷನ್ ರಿಯಾಕ್ಷನ್ ಟು ಟೇಕ್ಸ್ ಪ್ಲೇಸ್, ಇಟ್ ಕನ್ಸಿಸ್ಟ್ ಆಫ್ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಹೈ ಇಂಟೆನ್ಸಿಟಿ ಅಟ್ ದ ಎಂಡ್ಸ್. ಅದು ಹೇಗಿರುತ್ತೆ ಅಂದ್ರೆ ಇಟ್ ಕಂಟೈನ್ಸ್ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಹೈ ಇಂಟೆನ್ಸಿಟಿ. ಇಲ್ಲಿ ಇಂಟೆನ್ಸಿಟಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಬ್ಸರ್ವ್ ಮಾಡಬಹುದು, ಹೈ ಇರುತ್ತೆ ಎಂಡ್ಸ್ ಅಲ್ಲಿ, ಸೆಂಟ್ರಲ್ಲಿ ಕಡಿಮೆ ಇರ್ತದೆ. ಅಂದ್ರೆ ದಟ್ ಮೀನ್ಸ್ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಇರುತ್ತೆ. ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಸ್ಪೈರಲ್ ಅರೌಂಡ್ ದ ಫೀಲ್ಡ್ ಲೈನ್ಸ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ಚಾರ್ಜ್ಡ್ ಪಾರ್ಟಿಕಲ್ಸ್ ವಿಲ್ ಬಿ swirling here and again they will be get reflected back at the ends and remain trapped in that region. ಎಲ್ಲಿ ಹೋದ್ರೂ ಟ್ರಾಪ್ ಆಗಿ ರಿಫ್ಲೆಕ್ಟ್ ಆಗಿ ಮತ್ತು ವಾಪಸ್ ಇಲ್ಲೇ ಇರಬೇಕು, ಆ ತರ ಕ್ರಿಯೇಟ್ ಮಾಡಿರ್ತೀವಿ ಈ ಮ್ಯಾಗ್ನೆಟಿಕ್ ಬಾಟಲ್ ನ. ದ ಮೇನ್ ಸೋರ್ಸ್ ಆಫ್ ಸ್ಟೆಲ್ಲಾರ್ ಎನರ್ಜಿ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಸ್ಟಾರ್ಸ್ ಅಲ್ಲಿ ಮೇನ್ ಸೋರ್ಸ್ ಆಫ್ ಎನರ್ಜಿ ಏನ್ರಿಂದ ಬರುತ್ತೆ, ಫ್ಯೂಷನ್ ರಿಯಾಕ್ಷನ್ಸ್ ಇಂದ ಬರುತ್ತೆ. The basic energy producing process in sun and almost all the stars is due to the fusion of hydrogen nuclei into helium nuclei. Sun ಮತ್ತೆ sun-like stars ಅಲ್ಲೆಲ್ಲನೂ main source of energy is hydrogen nuclei fusion into helium nuclei convert ಆಗ್ತಾ ಇರುತ್ತೆ. Particularly in some older stars, the fusion reaction of helium and other heavier elements will be occurring. ಸೊ ಜನರಲ್ ಆಗಿ ಎಲ್ಲಾ ಸ್ಟಾರ್ಸ್ ಅಲ್ಲಿ ಹೈಡ್ರೋಜನ್ ಫ್ಯೂಸ್ ಆಗಿ ಹೀಲಿಯಂ ಕನ್ವರ್ಟ್ ಆಗುತ್ತೆ. ತುಂಬಾ ವಯಸ್ಸಾಗಿರುವಂತ ಸ್ಟಾರ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಹೀಲಿಯಂ ಕಂಬೈನ್ ಆಗಿ ಇನ್ನೂ ಫರ್ದರ್ ಹೆವಿಯರ್ ಎಲಿಮೆಂಟ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇನ್ನೂ ಓಲ್ಡರ್ ಸ್ಟಾರ್ಸ್ ಅಲ್ಲಿ ಏನಾಗ್ತಾ ಇರುತ್ತೆ, ಹೆವಿಯರ್ ಎಲಿಮೆಂಟ್ಸ್ ಕೂಡ ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಫ್ಯೂಷನ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್ ಇನ್ 2 ಡಿಫರೆಂಟ್ ರಿಯಾಕ್ಷನ್ ಸೀಕ್ವೆನ್ಸಸ್. ಅವೇನಂತಂದ್ರೆ
the most common is proton-proton cycle. So ಈ steps ತಗೊಳ್ಳೋದಾದ್ರೆ proton-proton cycle ಅಲ್ಲಿ you can observe here, this is one proton and this is another proton. It is combining to form deuteron nuclei with the emission of a negatron along with the emission of neutrino. Again, that proton combined with deuteron to form helium nuclei. This is the two-step nuclei. Again, the helium and tritium nuclei combined to form helium nuclei. So finally, ಇದನ್ನೆಲ್ಲಾನು ಸಿಂಪ್ಲಿಫೈ ಮಾಡಿ ಬರೋದಾದ್ರೆ 4 protons ಸೇರಿ ಕಂಬೈನ್ ಆಗಿ ಒಂದು helium nuclei along with the emission of 2 neutrinos with energy. So 4 protons combine to form an alpha particle, that is helium nuclei, 2 positrons, 2 neutrinos with the release of 25 mega electron volts of energy. So this proton-proton cycle is self-sustained and it is predominant in the sun and other stars where the temperature is relatively low. Proton-proton cycle ಎಲ್ಲಾಗತ್ತಂದ್ರೆ sun ಮತ್ತೆ sun ತರ ಇರುವಂತ ಸ್ಟಾರ್ಸ್ ಅಲ್ಲಿ ಆಗುತ್ತೆ where the temperature is relatively low. In case of stars whose interior temperature or the core temperature is greater than that of the sun, the sequence of reactions takes place are carbon nitrogen cycles. Sun ಮತ್ತೆ sun like stars ಅಲ್ಲಿ proton-proton cycle ಆಗುತ್ತೆ. If the core of stars will be, the temperature of core of the stars will be greater than the temperature of sun, then carbon nitrogen cycles will be occurring. So carbon nitrogen cycles ಹೇಗಾಗತ್ತಂದ್ರೆ carbon 12 combined with proton to form nitrogen 13 with the release of energy, and this nitrogen again decays into carbon 13 with the release of positron and neutrino along with the energy. Again this carbon 13 combining with the proton to form nitrogen 14 along with the energy. This nitrogen again combining with a proton to form the oxygen 15 with release of energy. This oxygen is unstable. Again it will decay into nitrogen 15 with the emission of an electron and neutrino with release of energy. Again this nitrogen is reacting with the proton to form the stable carbon 12 and helium with the release of energy. Combining all these equations, we observe that so ಎಲ್ಲ ಕ್ಯಾನ್ಸಲ್ ಆಗಿ ಕೂಡ ನಮಗೆ ಫೈನಲ್ ಆಗಿ ಸಿಗುವಂತದ್ದು 4 proton combining with helium, 4 proton combined to form helium with the release of 2 positrons and neutrinos along with energy. Here also 4 protons fuse to form helium, positron and neutrinos with the release of energy of the order of 25 mega electron volt. So here the carbon 12 acts like a catalyst. The energy liberated in the fusion is carried primarily by gamma radiation, positrons and neutrons. So this completes the third unit of nuclear physics, that is artificial transmutation of elements, nuclear fission and fusion. Thank you.